ಮೂವಿ ಸ್ಟಾರ್ಟ್ ಆಗೋದು ಕೂಡ ಅಣ್ಣವ್ರ ವಾಯ್ಸಿಂದಾನೆ, ಎಂಡ್ ಆಗೋದು ಅಣ್ಣವ್ರ ವಾಯ್ಸಿಂದ. ಸೊ ಆ್ಯಂಡ್ ಇದು ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಒಂದು ಸ್ವಲ್ಪ ಚಪ್ಪಾಳೆ ನೋಡೋದಕ್ಕೆ ಗೊತ್ತಾಯಿತು, ಖುಷಿ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳಬೇಕು. ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ, ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಒಬ್ಬನೇ ಅಂತ ಅಲ್ಲ, ಮಧುಚಂದ್ರ, ವನಿತಾ, ರಘುಪ್ರಸಾದ್, ಶಿವಕುಮಾರ್, ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು. ಹೇಳ್ಬೇಕಂದ್ರೆ ಮಯೂರ ಟಾಕೀಸ್ ವತಿಯಿಂದ ಇದು ಎರಡನೇ ಚಿತ್ರ. ಫಸ್ಟ್ ಒಂದು ಮೀ ಆ್ಯಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದಮೇಲೆ ತೆಲುಗಲ್ಲಿ ಆಫರ್ ಬಂದಿತ್ತು, ಅದೊಂದು 2 ಮೂವಿ ಮಾಡಿ ನಿಂತೋಯ್ತು ಆದಮೇಲೆ ಇದು ಮಾಡಿದ್ದೆ. ಜರ್ನಿ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ, ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದಂಥದ್ದು. ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ. ನೀವು ಕೇಳಿಸ್ಕೊಂಡಿರ್ಬೋದು ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ. ಕೆಲವರು ಹೇಳ್ತಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ. ರಿಷಾನ್ ಆದಿತ್ಯ ಅಂತ ಈ ಡಿಡ್ ಅ ವೆರಿ ಗುಡ್ ಜಾಬ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ. ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಮೂವಿ ನೋಡೋದಿಲ್ಲ ಅನ್ಸೋದು, ರೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಪಾಂಡ್ಯನ್ ಕುಪ್ಪು ಸರ್, ಫಸ್ಟ್ ಜರ್ನಿಯಿಂದಲೂ ಇದ್ದಾರೆ. ಫಸ್ಟ್ 7 ವರ್ಷದಿಂದ ನಾನು ಮೂವಿ ಮಾಡೋವಾಗಲೂ ನನಗೆ ಕ್ಯಾಮ್ರಾಮನ್, ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಲೆಟ್ಸಿ. ಸೊ ಸರ್ 33 ನಿಮಿಷ ಇದೆ ಸರ್. ಸರ್ ಫೀಚರ್ ಫಿಲ್ಮ್ಗೂ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು. ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ, ಟು ಬಿ ಫ್ರ್ಯಾಂಕ್. ನಿಜ ಸರ್. ಸೊ ನಮಗೇನಂದರೆ ನಾನು ಹೇಳಿದ್ನಲ್ಲ ಸರ್, ಆಲ್ರೆಡಿ 2 ಮೂವಿ ನಿಂತೋಗಿದೆ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇದೆಲ್ಲ ಎಕ್ಸ್ಪೀರಿಯನ್ಸಲ್ಲಿ ನಮಗಿದ್ದಿದ್ದು ಬಡ್ಜೆಟ್ ಲಿಮಿಟ್ಸಲ್ಲಿ ನಾವು ಏನು ಕೊಡ್ಬೋದು, ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ. ನಮ್ಗಿದ್ದಿದ್ದು ಬಡ್ಜೆಟು ಸರಿ, ಇದು ಕ್ರಾಸ್ ಮಾಡಿ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಬಡ್ಜೆಟಲ್ಲಿ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ. ವಾಟ್ ಎಲ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಗಣೇಶ್ ರಾಜು ಅಂತ ಅವರು ಬಂದಿಲ್ಲ ಇಲ್ಲಿ, ಮೇನ್ ಪ್ರೊಡ್ಯೂಸರ್ ಅವರು ಕೂಡ. ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು. ಸಿಂಗ್ ಸೌಂಡಲ್ಲಿ ಇನ್ನೂ ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಮಾಡೋಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾಯಿದ್ರು, ನಾನು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆ್ಯಂಕರಾಗಿ ಹೋಗಿರಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅದರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಈಗ. ಆ್ಯಂಡ್ 3 ಅವರ್ ಇದನ್ನು ನಾನು ಹೇಗೆ ಹಿಂಗೆ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ, ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾಯಿದ್ದೀನಿ ಸರ್. ನನಗೆ ಬೇರೆ ಏನೋ ಆಪ್ಷನ್ಸ್ ಅಂತ ಗೊತ್ತಾಗಲಿಲ್ಲ ಸರ್. ಒಂದು ಏನಂದರೆ ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ. ಅಫ್ಕೋರ್ಸ್ ಅಲ್ಲೂ ನಿಮ್ಮ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ ಮೋಸ್ಟ್ ಆಫ್ ದ ಥಿಂಗ್. ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಂದಿದ್ದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಕೊಡೆ 20 ರೂಪೀಸ್. ಈಗ ನೀವು ಯಾವುದಾದ್ರು ಒಂದು ಮೂವಿ ನೋಡೋಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ, ಇಷ್ಟ ಆದರೆ ಇಷ್ಟ ಆಗದೆ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ. ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು 20 ರೂಪಾಯಿ ಜಸ್ಟ್ ಲೈಕ್ ಏನೋ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ, ಇಫ್ ಯು ರಿಯಲಿ ಲೈಕ್ ಇಟ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು. ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಗ್ತಾ ಇರೋ ಥರ ಒಂದು 20 ರೂಪಾಯಿ ಅದಕ್ಕೆ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ 100 ಜನ ಬರ್ತಾರೆ ಶಾರ್ಟ್ ಫಿಲ್ಮ್ ಏನೋ ಇದೆ ಅಂತ. ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ, ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ, ದುಡ್ಡು ಸೇವ್ ಮಾಡ್ಕೊತಾರೆ. ಸೊ ದಿಸ್ ಈಸ್ ಅ ಥಿಂಗ್. ಎಸ್ ಸರ್, ಅಂದರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನ್ಯೂ ಕಾನ್ಸೆಪ್ಟು ಸರ್. ದುಡ್ಡು ಮಾಡಿದರೆ ಗೊತ್ತಿಲ್ಲ ಸರ್, ನನಗೂ ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ಬೋದಿಲ್ಲ ಸರ್. ಎಸ್ ಸರ್, ಇಟ್ಸ್ ಆಬ್ಸಲ್ಯೂಟ್ಲಿ ಎಸ್ ಸರ್. ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್, ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ. ನಾವು ಆಲ್ರೆಡಿ ಸರಿ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್. ಅಂದರೆ ಈ 1.5 ವರ್ಷದಿಂದ ಅಂತೂ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನಾನು ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಒಂದು 3 to 4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಡೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ. ಇಲ್ಲ ನಮ್ಮ ಕ್ಯಾಮ್ರಾಮನ್ಗೆ ಸಿಕ್ಕರು ನನಗೆ ಒಂಥರ ಖುಷಿನ. ಯಾರಾದರೂ ಒಬ್ರಿಗೆ ಸಿಕ್ಕಿ ಏನೋ ಚಾನ್ಸ್ ಬಂತು ಅಂದರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಗ್ತದೆ, ಬಿ ಸೊ ಹ್ಯಾಪಿ ಫಾರ್ ದಟ್. ನನಗೂ ಖುಷಿ ಆಗುತ್ತೆ, ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ಸೊ
ಅಫ್ಕೋರ್ಸ್ ಇದನ್ನು ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಯಾವ್ದಾದ್ರು ಪ್ರೊಡ್ಯೂಸರ್ಸ್ ಹೋದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ಸರ್. ಸರ್ ಪೋಸ್ಟರ್ ಡಿಸೈನ್ ಬಂದುಬಿಟ್ಟು ಇಲ್ಲೇ ನಂದು ನಾಚು ಅಂತ ಒಂದು ಮಾಡಿದ್ದಾರೆ, ನಂದು ಅಂತ ಒಬ್ಬರು, ಆಮೇಲೆ ಪ್ರಮೋದ್ ಅಂತ ಒಬ್ಬರು ಮಾಡಿದ್ದಾರೆ ಸರ್. ಯಾ ಥ್ಯಾಂಕ್ ಯು ಸರ್. ಸೊ ಕಂಪ್ಲೀಟ್ ಏನಂದರೆ ನಾವು ಫಸ್ಟು ಇದು ಕಲರ್ ಪ್ಯಾಲೆಟ್ಸಿಂದ ಹಿಡಿದು ನೀವೇನಾದ್ರು ಪ್ರತಿಯೊಂದು ವರ್ಕೌಟ್ ಮಾಡಿನೇ ಮಾಡಿದ್ದು, ಯಾವುದೂ ಸುಮ್ಮನೆ ಇದ್ರಲ್ಲಿ ಹೋಗಲಿಲ್ಲ. ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು 4 to 5 ಡೇಸ್ ಸರ್. ಕಾಲ್ ಶೀಟ್ ಲೆಕ್ಕ ತಗೊಂಡ್ರೆ ಸುಮಾರು ಒಂದು 8 to 9 ಆಗುತ್ತೆ, 8 to 9 ಡೇಸ್ ಆಗುತ್ತೆ ಸರ್. 8 to 9 ಕಾಲ್ ಶೀಟ್ಸ್ ಆಗುತ್ತೆ, ಅಷ್ಟರಲ್ಲಿ ಶೂಟ್ ಮಾಡಿದ್ದು. ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಯ್ಡ್ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ. ಸೊ ಮುಗಿಸ್ಕೊಂಡು ಬಟ್ ಅದು ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂತು ನನಗೆ ಅನ್ನಿಸ್ತಾ ಇದೆ ಸರ್. ಒಂದು ಆಲ್ಮೋಸ್ಟ್ ಇದು ಸಿಂಗ್ ಸೌಂಡಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲೇ ನನಗೆ ಖರ್ಚು ಜಾಸ್ತಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಒಂದು 5.5 lakhsವರೆಗೂ ಖರ್ಚಾಗಿದೆ, 5 to 5.5 lakhsವರೆಗೂ ಖರ್ಚಾಗಿದೆ ಸರ್. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದಾಗ ನೈಟ್ ಶೂಟ್ ಸ್ವಲ್ಪ ಜಾಸ್ತಿ ಇತ್ತು. ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ಎಲ್ಲರೂ ಹೇಳಿದ್ರೆ ನಮಗೂ ಒಂಥರ ಖುಷಿ, ಓಕೆ ನಾವು ಮಾಡಿದ್ದೀವಿ ಅಂತ. ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತು ಪ್ರೊಡ್ಯೂಸರ್ ಕಡೆಯಿಂದ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನ್ಸುತ್ತೆ ನೀವು ನಮ್ಮ ಹತ್ರ ಹೇಳೋರು ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಎಸ್ ಸರ್, ನಾನು ಬೆಂಗಳೂರವೇ ಸರ್. ನಾನು ಮೂವಿಯಲ್ಲಿ ಹೇಳಿದಾಗ ನಾನು ಊರು ಬಂದು ತೊರೆನಾಕ್ಷನ್ ಅಂತ ಹೆಸರು ಹಿಡಿದ ಹತ್ರ. ನಾನು ಬೆಂಗಳೂರವೇ ಸರ್. ಓಕೆ ಸರ್, ಹತ್ರನೇ. ಹಾಂ, ಹತ್ರ ಸರ್. ಖಂಡಿತ ಸರ್. And I would like to add one thing. ಈ ಸಿನಿಮಾ ನಮ್ಮ ಶಾರ್ಟ್ ಫಿಲ್ಮ್ ಏನಿದೆಯೋ ಇದು ತೆಲುಗುನಲ್ಲಿ ಕೂಡ, ಕನ್ನಡ ತೆಲುಗು 2 ಲ್ಯಾಂಗ್ವೇಜಲ್ಲಿ ಮಾಡಿರೋದು. ಅದರಲ್ಲಿ ಡಬ್ ಮಾಡಿದ್ದೆ ನಾನು. ಅಲ್ಲಿ ಒಂದು ಚಾನಲ್ಗೆ ಆಲ್ರೆಡಿ ಇದು ಮಾಡಿ ಆಲ್ಮೋಸ್ಟ್ 21st ರಿಲೀಸ್ ಆಗ್ತಿದೆ. ಅಲ್ಲಿ ಕೂಡ 21st ರಿಲೀಸ್ ಆಗ್ತಾ ಇದೆ ಸರ್. ಬೈಲಿಂಗ್ವಲ್ ಮೂವಿ ಅನ್ಬೋದು, 2 ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಸರ್. ಎಸ್ ಸರ್, ಇರ್ತಾರೆ ಸರ್. ಅಂದರೆ ಅದರ ಪ್ರಿಟೆಕ್ಸ್ಟ್ ಅಂದರೆ ಸ್ವಲ್ಪ ಹಿಂದಿನ ಸೀನ್ಸು ಕೆಲವೊಂದು ಚೇಂಜಸ್ ಇರುತ್ತೆ, ಡೈಲಾಗ್ಸ್ ಚೇಂಜ್ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇದು ಸರ್. ಅರ್ಥ ಆಗಲಿಲ್ಲ ಸರ್. ಸರ್, ಆಗಲೇ ನಾವು ಕನ್ನಡ ಮಾಡಿದಾಗಲೇ ಫುಲ್ ನಮ್ಮ ಪಾಕೆಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ತೆಲುಗು ಮಾಡಿ ಅಲ್ಲಿ NTR ಸರ್ನ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಆ್ಯಂಡ್ ಅಣ್ಣವರು ಅಂದರೆ ಸರ್, ಅಣ್ಣವರು ಸರ್ ಅಂದರೆ ಈಸ್ ಯೂನಿವರ್ಸಲ್ ಫಿಲಮ್. ಅಣ್ಣವರು ಯೂನಿವರ್ಸಲ್ ಸರ್. ಅವರು ನಾವಿಲ್ಲಿ ಅಲ್ಲಿ ಅಭಿಮಾನಿಗಳು ಕೂಡ ಇದ್ದಾರಲ್ಲ ಸರ್. ಸರ್ ಹೋಗ್ತಾರೆ ಅಂತ ಅನ್ಸುತ್ತೆ ಸರ್. ಹೋಗ್ತಾರೆ ಸರ್. ಅದೇ ಸರ್. ಸರ್ ನಮ್ದು ಇಲ್ಲಿ ಲ್ಯಾಂಗ್ವೇಜ್ ಅಥವಾ ಏನು ಅದೇನಿಲ್ಲ, ನಾವು ಕಲೆ ನಂಬ್ಕೊಂಡು ಬಂದಿದ್ದೀವಿ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಪ್ಕೊಳ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಆ್ಯಂಡ್ ಮೋರವ್ರು ಇನ್ನೊಂದು ಏನು ಅಂದರೆ ಸರ್, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಆಮೇಲೆ ನೀವು ತುಂಬ, ನನಗೆ ಗೊತ್ತಿಲ್ಲ ಶಾರ್ಟ್ ಫಿಲ್ಮ್ಸ್ ನೀವು ಎಷ್ಟು ಪ್ರೆಸ್ ಮೀಟ್ ಇದು ಮಾಡಿರೋಂಥದ್ದು, ಬಟ್ ತುಂಬ ಜನ ನೀವು ಮೂವಿ ನೋಡಿ ಇವಾಗ ಶಾರ್ಟ್ ಫಿಲ್ಮ್ ನೋಡಿದ್ರೆ ನಿಮ್ಗೆ ಇಷ್ಟ ಅದೇ ಏನೋ ಒಂದು ಹೊಸ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಎಸ್ ಸರ್, ಎಸ್ ಸರ್. ಜಗದೀಶ್ ಸರ್ ಇದೆ ನೆಕ್ಸ್ಟ್ ಮೇನ್ ಲೈನ್ಸ್ ನಾಳೆ ರೈಟಿಂಗ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ನನಗೆ. ನಮಗೂ ಪ್ರೊಡ್ಯೂಸರ್ ಹುಡ್ಕೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ಏನೇನಿದೆ ಎಲ್ಲ ಇದರಿಂದ ಪಾಸಿಬಿಲಿಟೀಸ್ ಏನೇನಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಆಗೋದು ಒಳ್ಳೆಯದು. ಯಾರಿಗೆ ಚಾನ್ಸ್ ಸಿಕ್ಕರೂ ನಮ್ಗೆ ತುಂಬ ಖುಷಿ ಆಗುತ್ತೆ. ನನಗೆ ಚಾನ್ಸ್ ಸಿಕ್ಕರೆ ಅವ್ರಿಗೆ ಖುಷಿ ಆಗುತ್ತೆ. ಆ ಟೈಮಲ್ಲಿ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ ಆ್ಯಂಡ್ ಇನ್ನೊಂದು ನನಗೆ ಗೊತ್ತಿರಲಿಲ್ಲ ಸರ್. ಎಸ್ ಸರ್, ಎಸ್ ಶೋರ್ ಸರ್, ಖಂಡಿತ ನನ್ನ ಕಡೆಯಿಂದ ಪ್ರಯತ್ನ ಪಡ್ತೇನೆ ನಾನು. ಥ್ಯಾಂಕ್ ಯು. ಸೊ ಈಗ ನಮ್ಮ DOP ಆಗಿರುವ అందరికీ నమస్కారం సార్. ನಾನು ಜಾಸ್ತಿ ಮಾತಾಡಲ್ಲ, ಅದೇ ಸರ್ ನಮ್ಮ ವರ್ಕ್ ಮಾತಾಡ್ಬೇಕಂತ. ಸರ್ ತುಂಬ ದಿವಸ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವಾಗ ಯಾವ್ದಾದ್ರು ಒಂದು ಒಳ್ಳೇದು ಮಾಡ್ಬೇಕಂತ ಈ ಪ್ರಾಜೆಕ್ಟ್ ನಾನು ಮಾಡಿದ್ದೀನಿ ಸರ್. 2 ಮೂವಿ ರಿಲೀಸ್ ಆಯ್ತು ಸರ್. ಆ್ಯಕ್ಚುಲಿ ತಮಿಳ್ ಚಿನ್ನಂಜರಿ ಪಾರ್ಕ್. ಇವಾಗ 2 ಮೂವಿ, ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ಇದೆ, ಒಂದು ಶೆಡ್ಯೂಲ್ ಫಿನಿಶ್ ಆಗಿದೆ.
ಇಲ್ಲ ಸರ್, ನಾನು ಬೇಕಷ್ಟು ಮಾಡಿದ್ದೀನಿ ಸರ್, ಆ್ಯಡ್ ಫಿಲ್ಮ್ಸ್ ಇದೇ ಇವ್ರ ಜೊತೆ ಎರಡನೇ ಮಾಡ್ತಾ ಇದ್ದೀನಿ. ಮೀ ಅಂಡ್ ದ ಪಾರ್ಸಲ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ನೆಕ್ಸ್ಟ್ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಯುಕ್ತ ಅಂತ. ಜೋಕರ್ ಆ್ಯಕ್ಟರ್. ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬೇಕು, ಇಟ್ ವಾಸ್ ಪ್ರಶಾಂತ್ ಸರ್ಸ್ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಒಂದು ಹೊಸ ಪಯಣ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮನ್ಷಿ ಸಿಟ್ಟಿಂಗ್ ರೈಟ್ ದರ್, ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಏನಾದರೂ ಕಲಿಯೋ ಥರ ಇತ್ತು. ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ. ಅಂದರೆ ಪ್ರತಿಯೊಬ್ಬರ ಕಡೆ ಏನೇನೋ ಹೇಳೋಕ್ಕಿರುತ್ತೆ. ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಶರ್ಸ್. ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ಥರ ನಮ್ಮ ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡಿನ್ ಸರ್ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಯು ಶೋಡ್ ಮೀ ವೆರಿ ಬ್ಯೂಟಿಫುಲಿ. ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ದ ಲೈಟ್ಸ್ ಎಲ್ಲರೂ, ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಚುಲಿ ಇದು ನಾನು 4ನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ. 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಹೇಳ್ಬಾರ್ದು ಆ್ಯಕ್ಚುಲಿ. ಇಲ್ಲ, ರಿಲೀಸ್ ಆಗಿಲ್ಲ. ಆದರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಹೌದು, ನಾನು ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ 3.5 ವರ್ಷ ಆಗಿದೆ. ನಾವು ಮರಾಠಿದವರು. ಸೊ ಬ್ಯಾಂಗ್ಳೂರ್ ಬಂದು ಕನ್ನಡ ಕಲ್ತಿದ್ದೀನಿ. ಸಾರಿ ಸೇದಿರಾಜ್ ಸರ್. ಹೌದು, ಇನ್ನೊಂದು ಹೇಳಬೇಕಾದ್ರೆ ನಾನು ನಿಜ ಆನೆಸ್ಟ್ಲಿ ಹೇಳಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬೈ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರೂ ಸಿಗರೇಟ್ ಸೇದಕ್ಕೆ ಹೋಗಬೇಡಿ. ಸೊ ಗೊತ್ತಿಂಗ್. ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಆಗೋದು ಏನು ಹೇಳಬೇಕಾದ್ರೆ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ವಿ ಆ್ಯಕ್ಟರ್ಸ್ ನಮ್ಮ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಾವು ಏನೇನೋ ಮಾಡಬೇಕು. ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಐ ಥಿಂಕ್ ಒಂದು 6-7 ಟೇಕ್ ಸರ್. ಆಬ್ವಿಯಸ್ಲಿ ಒಂದೇ ಟೇಕಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಇಲ್ಲ, ಒಂದು 6-7 ಟೇಕ್ ಸರ್. ಕೆಮ್ಮು ಬಂತೋಗಿ ಸರ್. ನೀವು ಇನ್ನೊಂದ್ಸತಿ ಈಗ 6 ಗಂಟೆಗೆ ಯೂಟ್ಯೂಬಲ್ಲಿ ಬರುತ್ತೆ, ಝೂಮ್ ಮಾಡ್ಕೊಂಡು ನೋಡಿ ಎಲ್ಲ. And for the first time, Moksha sir is asking double question. Sir, ನಿಜ ಹೇಳಿದ್ರೆ even I'm a journalist student, so I know, yeah, as a professional I'm a journalist student. ಸೊ ಜರ್ನಲಿಸ್ಟ್ ಆದಮೇಲೆ ನಾನು ಸೌತ್ ಇಂಡಸ್ಟ್ರಿಗೆ ಬಂದಿರೋದು. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆದರೆ ನಮ್ಮ ಕೋವಿಡ್ ಟೈಮಲ್ಲಿ ಕೇಳಿದರು ನೀನು ಏನಾದರೂ ಮಾಡಬೇಕು ಅಂತ. ಸೊ ಅದಾದಮೇಲೆ ನನಗೆ ಒಂದು ತೆಲುಗು ಮೂವಿಯಲ್ಲಿ ಅವಕಾಶ ಸಿಕ್ತು. ಆದರೆ ಯಾವುದೋ ಕಾರಣಕ್ಕೆ ಆ ಮೂವಿ ಆಗಲಿಲ್ಲ, ಇಟ್ ವಾಸ್ ಸ್ಕ್ರ್ಯಾಪ್. ಬಟ್ ಹಣೆಬಾರ ಏನಪ್ಪ ಅಂದರೆ ನಮ್ಮ ಕನ್ನಡದವರು ಯಾರು ನೋಡಿದ್ರು ಅಲ್ಲಿ. ಸೊ ಅಲ್ಲಿಂದ ನನಗೆ ಇಲ್ಲಿ ಬಂದಾಗ ಒಂದು ಮೂವಿಗೆ ಅವಕಾಶ ಸಿಕ್ತು. ಆ್ಯಂಡ್ ಹಾಗೆ ಇಲ್ಲೇ ಸೆಟಲ್ ಆಗಿದ್ದೀನಿ. ಐ ವಾಸ್ ನಾಟ್ ಹಿಯರ್. ಅಂದರೆ ನಾನು ಜರ್ನಲಿಸಮ್ ಮಾಡಿರೋದು ಬೆಲ್ಗ್ರೇಡಲ್ಲಿ, ಯುರೋಪಲ್ಲಿ. ಸೊ ಐ ವಾಸ್ ಅ ಟ್ರಾವೆಲ್ ಜರ್ನಲಿಸ್ಟ್ ಆ್ಯಂಡ್ ಐ ಸ್ಟಿಲ್ ರೈಟ್. ಇನ್ನೂ ಆರ್ಟಿಕಲ್ಸ್ ಎಲ್ಲ ಬರೀತಾ ಇರ್ತೀನಿ. ಐ ಆಮ್ ಫ್ರೀ ಟು ಮೈ ವರ್ಕ್ ಆ್ಯಸ್ ವೆಲ್. ಸೊ ಐ ಆಮ್ ಮಲ್ಟಿ ಟಾಸ್ಕಿಂಗ್ ರೈಟ್ ನೌ. ಸರಿ ಸರ್, ಐ ಡೂ ಹ್ಯಾವ್ ಯು ವಾಂಟ್ ಐ ಕ್ಯಾನ್. ಯಾ ಶೋರ್. ಥ್ಯಾಂಕ್ ಯು. ಹಾಗೆ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಬೇಸಿಕಲಿ ಒಂದು ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಮಯೂರ್ ಅವರಿಗೆ ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದ. ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನಿದು ಶಾರ್ಟ್ ಫಿಲ್ಮ್ ಕರೀತಾ ಇದ್ದಾರೆ ಅಂತ
ನಮ್ಮ ಸ್ನೇಹಿತರಾದಂತಹ ಮಧು ಮತ್ತು ನಮ್ಮ ಉಗ್ರಂ ಸುರೇಶು ಮತ್ತು ಭಾನು ಪ್ರಕಾಶ್ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ. ಯಾಕೆಂದರೆ ಅವ್ರ ಕತೆ ಹೇಳಿದಾಗೆ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತು. ಹಾಗಾಗಿ ನಾನು ಮೊದಲನೇದಾಗಿ ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ, ಒಂದು ಕ್ರಿಯೇಟಿವ್ ಆಗಿ ಒಂದು ಸೃಜನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ, ಒಂದು ಡಿಫ್ರೆಂಟ್ ಡೈಮೆನ್ಷನನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು. ಅವರ ಒಂದು ಗರಡಿಯಲ್ಲಿ ನಾವೆಲ್ಲ ಪಳೆದುತ್ತೀವಿ, ಮುಂದೆ ನಮಗೂ ಒಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ 2.5 ಕೋಟಿ ಅಂದ್ರೆ ಒಂದು ಫಿಲ್ಮ್ನ ಬಡ್ಜೆಟ್ ಸರ್. 2.5 ಕೋಟಿ ಅಂತ ಅಂದ್ರೆ ನೀವು 2.5 ಕೋಟಿಗೆ ಒಂದು ಮೂವಿ ಮಾಡ್ಕೊಡ್ತೀನಿ ಅಂತ ಒಬ್ಬ ನಿರ್ದೇಶಕ ಅಥವಾ ಆಕ್ಟ್ ಮಾಡೋರು ಹೋಗಿರ್ತಾರೆ. 16 ಕೋಟಿ ಅನ್ನೋದೇನಂದ್ರೆ ಅವ್ರು ಇದ್ದಿದ್ದು ಗೋಡೌನಲ್ಲಿ ಅವ್ರು ಇಟ್ಕೊಂಡಿರೋಂಥ ಕಂಪ್ಲೀಟ್ ಅಮೌಂಟ್. ನಾನು ಬಡ್ಜೆಟ್ ಕೊಟ್ಟಿದ್ದು 2.5 ಕೋಟಿ. ನಾನು ಚಾನ್ಸ್ ಕೇಳಕ್ ಹೋದಾಗ 2.5 ಕೋಟಿ ಬಡ್ಜೆಟ್ ಹಾಕೊಂಡು ಮೂವಿ ಕೇಳಿ ಹೋಗಿದ್ದು. ಸೊ ಅವ್ರ ಹತ್ರ ಎಸ್ ಸರ್ ಅದೇ ಅರ್ಥ ಆಯ್ತು ಸರ್. ಸೊ ಅದನ್ನ ಅವ್ರ ಹತ್ರ ಇರುವಂಥ ಕಂಪ್ಲೀಟ್ ಅಮೌಂಟ್ ಎಷ್ಟು ಅಮೌಂಟ್ ಇದೆ ಅದನ್ನ ತೊಗೊಳ್ಬೇಕು. ಓಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇ ಸಲ ಪ್ರಶಾಂತ್ ಮಯೂರ್ ಅವರು ಫೋನ್ ಮಾಡಿದಾಗ 2 ದಿವಸ ನೈಟ್ ಶೂಟ್ ಇರುತ್ತೆ, ಶಾರ್ಟ್ ಫಿಲಮ್ ಅಂತಂದ್ರು. ಸೊ ಶಾರ್ಟ್ ಫಿಲಮ್ ಅಂದಾಗ ಇದಕ್ಕೆ ಮುಂಚೆ ಸುಮಾರು ಶಾರ್ಟ್ ಫಿಲಮ್ ಮಾಡಿದ್ದೀನಿ. ಸೊ ಅದೇ ಥರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ತೊಗೊಂಡಂಥ ಟೈಮು, ಲೈಟಿಂಗು, ಸೆಟ್ಟಿಂಗು, ಕ್ಯಾಮ್ರಾ ವರ್ಕು ನನಗೆಲ್ಲೂ ಅದನ್ನ ಶಾರ್ಟ್ ಫಿಲಮಲ್ಲಿ ಮಾಡ್ತಾ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಅವ್ರದ್ದು ಒಂದು ಮೆಚುರಿಟಿ ಅಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ಆಮೇಲೆ ಪ್ರತಿಯೊಂದು ಶಾರ್ಟ್ ಯಾವ ಥರ ಡಿಸೈನ್ ಮಾಡ್ತಿದ್ರು ಅಂದರೆ ಪರ್ಫೆಕ್ಷನ್ ಇಲ್ಲ ಅಂದರೆ ಅದಕ್ಕೆ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಇಬ್ಬರು ಹೋಗ್ತಾ ಇರಲಿಲ್ಲ. ಆ ಪರ್ಫೆಕ್ಷನ್ ಬಂದಿದೆ ಅಂದರೆ ಮಾತ್ರ ನೆಕ್ಸ್ಟ್ ಸೀನ್ಗೆ ಹೋಗ್ತಾ ಇದ್ವಿ. 2 ದಿವಸ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ. ಅದು ನೈಟ್ ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆಗೆ ಹೇಗಾಯ್ತು ಅಂತ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಶಾರ್ಟಲ್ಲೂ ನಮ್ಮ ಇನ್ವಾಲ್ವ್ ಮಾಡಿಕೊಂಡು ನಮಗೊಂದು ನಮ್ಮ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಂಡಂಥ ಪ್ರಶಾಂತ್ ಮಯೂರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಇಡೀ ಟೀಮ್, ನಾನು ಅವ್ರ ಟೀಮ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಒಬ್ಬರು ಡೈರೆಕ್ಟ್ರು ಮುಂದೆ ನಿಂತ್ಕೊಂಡು ಒಬ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಅವ್ರ ಹಿಂದೆ 10 ಜನ ಇರ್ತಾರೆ. ಎಂಟೈರ್ ಅವ್ರ ಟೆಕ್ನಿಕಲ್ ಟೀಮು, ಅವ್ರ ಅಸೋಸಿಯೇಟ್ಸ್ ಅವ್ರು ಏನಿದ್ದಾರೆ ಹ್ಯಾಟ್ಸ್ ಆಫ್. ಯಾಕಂದರೆ ಹಗಲು ರಾತ್ರಿ ಅವ್ರು ಕೆಲಸ ಮಾಡಿದ್ದಾರೆ. 6 ದಿವಸ ಕಂಪ್ಲೀಟ್ ಡೇ ಇನ್ ಡೇ ಔಟ್ ಅವರು ಡೆಡಿಕೇಟ್ ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ. ಅಲ್ಲಿ ಸರ್ ಹೇಳಿದಾಗೆ ನಿಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ದೊಡ್ಡ ಬಜೆಟಲ್ಲಿ ಮೂವಿ ಆಗಲಿ, ನಿಮ್ಮಿಂದ ಸಾಕಷ್ಟು ಪಿಕ್ಚರ್ಗಳು ಹೊರಗಡೆ ಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಷ್ಟೊಂದು ಶಾರ್ಟ್ ಸಿನಿಮಾ ಬಂದ್ರಿ ಅಂದರೆ ಆಶ್ಚರ್ಯ ಆಯ್ತು. ಬಹಳ ಚೆನ್ನಾಗಿದೆ. ತುಂಬ ಸರ್ ಏನು ಹೇಳಬೇಕು ಅನ್ನೋದನ್ನೆಲ್ಲ ನಮ್ಮ ಶೈಲೇಶ್ ಅಲ್ಲಿ ಹೇಳಿದ್ದಾರೆ. ಅವರ ಶಾರ್ಟ್ ಮತ್ತೆ ಅವರು ಡೈರೆಕ್ಷನ್ ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ. ಶಾರ್ಟ್ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಇದು ಸಿನಿಮಾ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಕರೆದು ಆ್ಯಕ್ಟ್ ಮಾಡಿದಾಗ ಇದು ಸಿನಿಮಾನೇ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇವತ್ತೇ ಗೊತ್ತಾಗಿದ್ದು ನನಗೆ ಶಾರ್ಟ್ ಸಿನಿಮಾ ಇದು ಅಂತ. ಸೊ ತುಂಬ ಕ್ಯಾಮ್ರಾ ವರ್ಕ್ ಅಂತೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅವರು ಮತ್ತೆ 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 ಆ ಶಾರ್ಟ್ ತೆಗಿತಾಯಿದ್ರು. ಬಟ್ ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಖುಷಿ ಆಗ್ಬೇಕು, ಅದೇ ಥರ ಮಾಡ್ತಿದ್ರು. ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಈ ಸಿನಿಮಾ ನೋಡೋಕೆ ನಮ್ಗೆ ಅನಿಸಿದ್ದು ಬ್ಯಾಕ್ಗ್ರೌಂಡ್ ಭಾಳ ಚೆನ್ನಾಗಿತ್ತು. ಮ್ಯೂಸಿಕ್ ನಿಮಗೆ ಏನೋ ಅನಿಸ್ತಾ ಗೊತ್ತಿಲ್ಲ, ಮ್ಯೂಸಿಕ್ ಅಂತೂ ಭಾಳ ಖುಷಿಯಾಯಿತು ನಮ್ಮದು. ಸೊ ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇವಾಗ ಗೊತ್ತಿಲ್ಲ. ನಾನು ಉಗ್ರಮ್ ಅನ್ನೋ ಒಂದು ಸಿನಿಮಾಗೆ ನರೇಶನ್ ವಾಯ್ಸ್ ಕೊಟ್ಟಿದ್ದೀನಿ. ಅವಾಗಲಿಂದ ನನ್ನ ಉಗ್ರಂ ಸುರೇಶ್ ಅಂತ ನಮ್ಮ ಸ್ನೇಹಿತರೆಲ್ಲ ಕರೀತಾರೆ. ಈ ಸ್ಟಾರ್ಟಿಂಗಲ್ಲಿ ಬರುತ್ತೆ ಉಗ್ರಂ ಸಿನಿಮಾದಲ್ಲಿ 1-2 ನಿಮಿಷ, ಅದು ನನ್ನದೇ ವಾಯ್ಸು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಶೈಲೇಶ್ ಹೇಳಿದಂಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿ, ನಾವು ಅಪ್ಲಿಕೇಶನ್ ಈಗಲೇ ಹಾಕ್ತಿದ್ದೀವಿ ಮಾಡಲಿ ಅಂತ ನಮ್ಮ ಹಾರೈಕೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಡೈರೆಕ್ಟರ್ಗೆ ತುಂಬ ಸಪೋರ್ಟಿವ್ ಆಗಿದ್ರು. ಮಲ್ಲಯ್ಯ, ಲಿಖಿತ್ ಇವರಿಬ್ಬರು ಸ್ಟೇಜಿಗೆ ಬರೋಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು.
டேரக்டர் வெரி சப்போர்ட் எனி ஒர்க் எனி எந்த டைமில் சொன்னாலுமே அப்போ எந்த டைமில் என்ன ஒர்க் சொன்னாலுமே வந்து ரெடி டு ஒர்க். அவங்க வந்து அந்த வேலையை வந்து அந்த ஒன்று மறக்கவே மாட்டாங்க. ஸோ அவருக்கு ஃபுல் அண்ட் ஃபுல் டேரக்டருக்கு ஃபுல்லாக சப்போர்ட் இருக்குது. ஏன்னா இவர் எல்லா வேலையும் பார்க்கணும், ப்ரொடக்ஷன்லேயும் பார்க்கணும். ಮೀಟ್ ಮಾಡ್ತಿದ್ದೆ, ವೆರಿ ಗುಡ್ ಅಟ್ ಇಟ್. ಸೊ ಅವ್ರಿಗೂ ಆಲ್ಮೋಸ್ಟ್ ನನ್ನ ಆದಮೇಲೆ ತುಂಬ ಕರೆಕ್ಟಾಗಿ ನಂದು ಕ್ಯಾಮ್ರಾಮನ್ ಆದಮೇಲೆ ಆ ಸ್ಟೋರಿ ಬಗ್ಗೆ ಇಂಚಿಂಚು ಗೊತ್ತಿದ್ದು ಇವರಿಬ್ಬರಿಗೆ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ಸ್ ಟು ತುಂಬ ಖುಷಿ ಆಗುತ್ತೆ ಜೊತೆ ವರ್ಕ್ ಮಾಡಬೇಕು. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ನಾನು ಕೇಳಿದ್ರು ಮ್ಯೂಸಿಕ್ ಅಂತ ಹೇಳಿದ್ರಲ್ಲ, ವಿಶಾಲಾದಿತ್ಯ ಅಂತ ಅವರು ಮ್ಯೂಸಿಕ್ ಮಾಡಿರೋದು. ಅಂದರೆ ನಾವು ಆಲ್ಮೋಸ್ಟ್ 1 ವೀಕಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನಗೆ ಸ್ವಲ್ಪ ಟೈಮ್ ಇದ್ದಿದ್ದಾಗ 1 ವೀಕಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಒಂದ್ಸಲ ಕುತ್ಕೊಂಡು ನೋಡಿದ್ಮೇಲೆ ಸರ್ ಇದು ಯಾಕೋ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಬರೀ ಮ್ಯೂಸಿಕ್ಗೆ ಹೋಯಿತು. ಪ್ರೋಗ್ರಾಮರ್ ಬಂದು ವಿನೀತ್ ಸರ್ ಅಂತ ಮಾಡಿದ್ದಾರೆ ಪ್ರೋಗ್ರಾಮ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಇವಾಗ ಏನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್.